Hi students, in the last session we discussed verbs, kinds of verbs, and we came to know where do we use those verbs in sentences. We learned primary auxiliaries. In primary auxiliaries we came to know which are primary auxiliaries. Be form of verbs, do form of verbs, and have form of verbs. In be form of the verbs, be formally am, is, or, was, way. Okay, these are be form of the verbs ಅಂತ ನೋಡ್ಕೊಂಡ್ವಿ. Do forms of verbs ಅಲ್ಲಿ do, does, did ಅಂತ ನೋಡ್ಕೊಂಡ್ವಿ. And have forms ಅಲ್ಲಿ have, has, had ಅಂತ ನೋಡ್ಕೊಂಡ್ವಿ. And please remember, be form of the verb ಅಲ್ಲಿ the verbs am, is, are. Present tense ಅಲ್ಲಿ was ಮತ್ತೆ were past tense ಅಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡ್ಕೊಂಡ್ವಿ. So in the same way, do form of the verb ಅಲ್ಲಿ do, does. Okay, present tense ಅಲ್ಲಿ did ಅನ್ನೋದು past tense ಅಲ್ಲಿ. So ಅದೇ ರೀತಿ have form of the verb ಅಲ್ಲಿ have ಮತ್ತೆ has, present tense ಅಲ್ಲಿ had ಅನ್ನೋ past tense ಅಲ್ಲಿ ನೋಡ್ತೀವಿ. So in same way, while we were learning these primary auxiliaries, be formally the verbs are, be formally verb are and were, ಇವು plural verbs ಅಂತ ನೋಡ್ಕೊಂಡ್ವಿ. So ಅದೇ ರೀತಿ do form of the verb ಅಲ್ಲಿ do, the word do ಅದು plural verb ಅಂತ ನೋಡ್ಕೊಂಡ್ವಿ. So ಅದೇ ರೀತಿ have form of the verb ಅಲ್ಲಿ verb have is plural form ಅಂತ ನೋಡ್ಕೊಂಡ್ವಿ. So be form of the verb ಅಲ್ಲಿ are and were, are present tense, were past tense, plural verbs. So ಅದೇ ರೀತಿ do form of ದಲ್ಲಿ do, okay, ಏನಿರುತ್ತೆ present plural form of the verb ಆಗುತ್ತೆ. ಅದೇ ರೀತಿ have ಅಲ್ಲಿ have ಅನ್ನೋದು plural form of the verb ಅಂತ ನಾವು ಲಾಸ್ಟ್ ಸೆಷನ್ ಅಲ್ಲಿ ನೋಡಿದ್ವಿ. ಸೊ ಅದೇ ರೀತಿ ಆರ್ಡಿನರಿ ವರ್ಬ್ಸ್ ಅಲ್ಲಿ ಪ್ಲೂರಲ್ ಫಾರ್ಮ್ ಆಗಿರುತ್ತೆ, ಸಿಂಗುಲರ್ ಫಾರ್ಮ್ ಆಗಿರುತ್ತೆ ಅಂತ ನೋಡ್ಕೊಂಡ್ವಿ. ಓಕೆ, ಸೊ ಹಿಯರ್ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸೊ ನಮಗೆ ಟೈಟಲ್ ಗೊತ್ತಾಗುತ್ತೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದ್ರೆ. ಓಕೆ, ಯಾವ ಸಬ್ಜೆಕ್ಟ್ ಯಾವ ವರ್ಬ್ ಅನ್ನು ತರುತ್ತೆ ಅಥವಾ ಯಾವ ರೀತಿ ವರ್ಬ್ ಸಬ್ಜೆಕ್ಟ್ ಗೆ ಅಗ್ರಿ ಆಗುತ್ತೆ. ವೆರಿ ಸಿಂಪಲ್. So here I have written the first point in the subject verb agreement. Dear students, I read the point here. The first point, see, when the subject, ನಾನು ಹೇಳಿದ subject ಅಂದ್ರೆ it is head of the word, ವಾಕ್ಯದಲ್ಲಿ ಇರ್ತಕ್ಕಂಥ ಕರ್ತೃಪದ ಅಂತ ಕರೀತೀವಿ. ಓಕೆ, so it is the head of the word. ಸಬ್ಜೆಕ್ಟ್ ಅದು ನೌನ್ ಅಥವಾ ಪ್ರನೌನ್ ಯಾವ್ದಾದ್ರು ಬೇಕಾದ್ರೂ ಆಗಿರ್ಬೋದು. ಸೊ ಏನಂತಂದ್ರೆ when the subject consists of two or more singular nouns, ನಾನು ಹೇಳಿದ್ದೇನೆ ಸಬ್ಜೆಕ್ಟ್ ಸಿಂಗುಲರ್ ಆಗಿರ್ಬೋದು ಅದು ಪ್ರನೌನ್ಸ್. ಏನ್ ಹೇಳ್ತಾರೆ, ಜಾಸ್ತಿ ಎರಡಕ್ಕಿಂತ ಜಾಸ್ತಿ, ಓಕೆ, ಸಬ್ಜೆಕ್ಟ್ ಇದ್ದಾಗ ಪ್ರನೌನ್ಸ್ ಕನೆಕ್ಟೆಡ್ ಬೈ ದಿ ಕಂಜಂಕ್ಷನ್ ಅಂಡ್, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ನೌನ್ ಅಥವಾ ಪ್ರನೌನ್. ಪ್ರನೌನ್ ನಾನು ವಾಟ್ಸ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ ಯಾವ್ಯಾವ ಪ್ರನೌನ್ ಅಂತ ಹೇಳಿ. ಸೊ ನೌನ್ಸ್ ಆರ್ ಪ್ರನೌನ್ಸ್, ಟೂ ಆರ್ ಮೋರ್ ನೌನ್ಸ್ ಆರ್ ಪ್ರನೌನ್ಸ್ ಕನೆಕ್ಟೆಡ್ ಬೈ ಕಂಜಂಕ್ಷನ್ ಅಂಡ್ ಯಾವುದು ಸಬ್ಜೆಕ್ಟ್. ಇಟ್ ಅಸ್ ಸಬ್ಜೆಕ್ಟ್ ಟೇಕ್ಸ್ ಪ್ಲೂರಲ್ ವರ್ಡ್. ಫಾರ್ ಎಕ್ಸಾಂಪಲ್ ನೋಡಿ, ರಾಮ ಇಟ್ ಇಸ್ ಅ ನೌನ್. Rahim, it is also a noun. These two nouns are connected by conjunction and. So here in this sentence, in the first sentence, Rama and Rahim, it is a subject. Okay, have you understood, my friends? Here Rama and Rahim, it is a subject in this sentence. Here Rama is a noun, Rahim is also a noun. These two nouns are connected by the conjunction and. Okay, and subject ಏನಾಯ್ತು
ಪ್ಲೂರಲ್ ಆಯಿತು. ಹಾಗಾಗಿ ಇಲ್ಲಿ ಪ್ಲೂರಲ್ ವರ್ಬ್ ಇದೆ. ಆರ್ ಒಂದು ಪ್ಲೂರಲ್ ವರ್ಬ್. ರಾಮ ಅಂಡ್ ರಹೀಮ್ ಆರ್ ಗುಡ್ ಬಾಯ್ಸ್. ಇಲ್ಲಿ ಬರೀ ರಹೀಮ್ ಬಿಟ್ಬಿಟ್ಟು ಬರೀ ರಾಮನೇ ಹೇಳ್ತೀನಿ. ರಾಮ ಈಸ್ ಎ ಗುಡ್ ಬಾಯ್, ಅವಾಗ ಈಸ್ ಬರಲ್ಲ. ಓಕೆ, ರಹೀಮ್ ಇಲ್ಲ, ಬರೀ ರಾಮ ಅಂತ. ರಾಮ ಈಸ್ ಎ ಗುಡ್ ಬಾಯ್. ಅಥವಾ ರಾಮ ಬಿಟ್ಟು ರಹೀಮ್ ಅಂತ, ರಹೀಮ್ ಈಸ್ ಎ ಗುಡ್ ಬಾಯ್. ಆದ್ರೆ ಎರಡನ್ನು ಕಂಜಂಕ್ಷನ್ ಅಂಡಿಂದ ಕನೆಕ್ಟ್ ಮಾಡಿ ರಾಮ ಅಂಡ್ ರಹೀಮ್ ಇಬ್ರು ಒಳ್ಳೆ ಹುಡುಗರು ಅಂತ ಹೇಳಿದಾಗ ನನಗೇನಾಗಿದೆ, ಸಬ್ಜೆಕ್ಟ್ ಪ್ಲೂರಲ್. ನೋಡಿ, ರಾಮ ಅಂಡ್ ರಹೀಮ್, ದೀಸ್ ಟೂ nouns are connected by conjunction and, so that's why the subject plural and it takes plural verb. Clear? So here another example, see, water and oil. Water is also a noun, oil is also a noun. These two nouns are connected by conjunction and. ಎರಡು ನಾಮಪದಗಳು ಯಾವುದರಿಂದ ಕನೆಕ್ಟ್ ಆಗಿದೆ, ಕಂಜಂಕ್ಷನ್ ಅಂಡ್ ಇಂದ ಕನೆಕ್ಟ್ ಆಗಿದೆ. ಸೊ ಏನಾಗಿದೆ, ಇಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ಆಯಿತು, ಇಲ್ಲಿ ವರ್ಬ್ ಪ್ಲೂರಲ್. ಡು ಅನ್ನೋದು ಪ್ಲೂರಲ್, ಡು ನಾಟ್ ಮಿಕ್ಸ್. ಅಥವಾ ನಾವು ಬರೀ ವಾಟರ್ ಇಟ್ಕೊಂಡು ಆಯಿಲ್ ಬಿಟ್ಟಿರ್ತಂದ್ರೆ ವಾಟರ್ ಡಸ್ ನಾಟ್ ಮಿಕ್ಸ್ ವಿತ್ ಆಯಿಲ್ ಅಂತ ಹೇಳ್ಬೋದು. ವಾಟರ್ ಡಸ್ ನಾಟ್, ನೋಡಿ ಡಸ್ ಬಂದ ಸಿಂಗಲ್, ಡಸ್ ನಾಟ್ ಮಿಕ್ಸ್ ವಿತ್ ಆಯಿಲ್. ಅಥವಾ ಆಯಿಲ್ ಡಸ್ ನಾಟ್ ಮಿಕ್ಸ್ ವಿತ್ ವಾಟರ್, ಡಸ್ ಅಂತ ಬರುತ್ತೆ. ಸೊ ಎರಡನ್ನು ಸೇರಿಸಿದಾಗ ವಾಟರ್ ಅಂಡ್ ಆಯಿಲ್, ದೀಸ್ ಟೂ nouns are connected by conjunction and, so here verb is plural. Do ಅನ್ನೋದು plural form of the verb. So this is the first point of subject verb agreement, dear students. So what is the second point we should know about subject verb agreement? Andre ನೋಡಿ, some nouns joined by the conjunction and are treated as one unit and take the singular form of the verb. ಕೆಲವೊಂದು ಸಲ ನಾವಿಲ್ಲಿ ನೋಡಿದ್ವಲ್ಲ, ಅದೇ ರೀತಿ ಇಲ್ಲೂ ಕೂಡ ಎರಡು ನೌನ್ಸ್ ಅನ್ನ ಕನೆಕ್ಟ್ ಮಾಡ್ತೇವೆ. ಆದರೆ ಇಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ಆಗಿರೋದ್ರಿಂದ ಸಿಂಗುಲರ್ ಆಗುತ್ತೆ. ಇಲ್ಲಿ ನೋಡಿ, ಸ್ಲೋ ಅಂಡ್ ಸ್ಟಡಿ. ಓಕೆ, ಸ್ಲೋ ಅಂಡ್ ಸ್ಟಡಿ, these two words are connected by conjunction and. So ಇಲ್ಲಿ ನಾವು even though these two words are nouns connected by conjunction and, ಎರಡು ಕನೆಕ್ಟ್ ಆಗಿದ್ರು ಕೂಡ ಇಲ್ಲಿ ವರ್ಬ್ ಪ್ಲೂರಲ್ ಆಗಿಲ್ಲ, ವರ್ಬ್ ಸಿಂಗುಲರ್ ಆಗಿದೆ. ಪ್ಲೀಸ್ ರಿಮೆಂಬರ್, ವಿನ್ಸ್ ಅನ್ನೋದು ಸಿಂಗುಲರ್ ವರ್ಬ್. ಸ್ಲೋ, ನಮ್ಮ ಈ ರೂಲ್ ಪ್ರಕಾರ ಸ್ಲೋ ಅಂಡ್ ಸ್ಟಡಿ ವಿನ್ ಅಂತ ಆಗ್ಬೇಕಾಗಿತ್ತು. ಓಕೆ, ಸ್ಲೋ ಅಂಡ್ ಸ್ಟಡಿ ವಿನ್ ಅಂತ ಆಗ್ಬೇಕಾಗಿತ್ತು. ನೋ, ಹಿಯರ್ ವಿ ಟ್ರೀಟ್ ದಿ ಸಬ್ಜೆಕ್ಟ್ ಆಸ್ ಒನ್ ಯೂನಿಟ್. ಇಲ್ಲೇ ನೋಡ್ರಿ, ರಾಮನ ಬೇರೆ, ರಹೀಮ್ ಬೇರೆ, ವಾಟರ್ ಬೇರೆ, ಆಯಿಲ್ ಬೇರೆ. ಓಕೆ, ವಿ ಟ್ರೀಟ್ ಇಟ್ ಸಪರೇಟ್ಲಿ, ಆಯಿಲ್ ಅಂಡ್ ವಾಟರ್. ಬಟ್ ಹಿಯರ್ ವಿ ಟ್ರೀಟ್ ದಿಸ್ ಸ್ಲೋ ಅಂಡ್ ಸ್ಟಡಿ ಆಸ್ ಒನ್ ಯೂನಿಟ್. ನಾವು ಸಪರೇಟ್ ಆಗಿ ನೋಡೋದಿಲ್ಲ. ಹಾಗಾಗಿ ಇನ್ನೇನಾಯ್ತು, ಇಲ್ಲಿ ವಿನ್ಸ್ ಅಂತ ಬಂತು ಸಿಂಗಲ್. ಅದೇ ರೀತಿ ನೋಡಿ, ಬ್ರೆಡ್ ಅಂಡ್ ಬಟರ್, ದೀಸ್ ಟೂ nouns are connected by conjunction and. ಆದ್ರೆ ಇಲ್ಲಿ ಏನಾಗಿದೆ, ವರ್ಬ್ ಸಿಂಗುಲರ್ ಆಗಿದೆ. ಬ್ರೆಡ್ ಅಂಡ್ ಬಟರ್ ಆರ್ ಮೈ ಫೇವರೇಟ್ ಸ್ನಾಕ್ ಅಂತ ಹೇಳಬೇಕಾಗಿತ್ತು. ಓಕೆ, ಬ್ರೆಡ್ ಅಂಡ್ ಬಟರ್ ಆರ್ ಮೈ ಫೇವರೇಟ್ ಸ್ನಾಕ್. ಯಾಕಂದ್ರೆ ಸೊ ಬಟರ್ ಈಸ್ ಆಲ್ವೇಸ್ ಯೂಸ್ಡ್ ವಿತ್ ಬ್ರೆಡ್ or bread is always used with butter. So that's why we treat bread and butter as single unit. Okay, bread ಜೊತೆಗೆ ಬಟರ್ ಮತ್ತೆ ಬಟರ್ ಜೊತೆಗೆ ಬ್ರೆಡ್ ಅನ್ನ ಯೂಸ್ ಮಾಡೋದ್ರಿಂದ ಇದನ್ನ ನಾವು ಸಿಂಗಲ್ ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ಆರ್ ಅಂತ ಬರೋದಿಲ್ಲ, ಈಸ್ ಅಂತ ಬರುತ್ತೆ. ಹಾಗಾಗಿ ಈಸ್ ಮೈ ಫೇವರೇಟ್ ಸ್ನಾಕ್ಸ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದಿ ಸೆಕೆಂಡ್ ಪಾಯಿಂಟ್ ಅಬೌಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಓಕೆ, so what is the first point? When the subject consists of two or more singulars, nouns or pronouns, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ನೌನ್ ಅಥವಾ ಕಂಜಂಕ್ಷನ್ ಅಂಡಿಂದ ಕನೆಕ್ಟ್ ಆದಾಗ ಏನಾಗುತ್ತೆ, ವರ್ಬ್ ಪ್ಲೂರಲ್ ಇರುತ್ತೆ. ಸಬ್ಜೆಕ್ಟ್ ಪ್ಲೂರಲ್ ಆಗುತ್ತೆ, ವರ್ಬ್ ಪ್ಲೂರಲ್ ಆಗುತ್ತೆ. ಅದು ಕೆಲವು ಸಂದರ್ಭದಲ್ಲಿ ಎರಡು ನೌನ್ ಅನ್ನ ನಾವು ಕಂಜಂಕ್ಷನ್ ಅಂಡಿಂದ ಕನೆಕ್ಟ್ ಮಾಡಿದ್ರು ಕೂಡ ಸಬ್ಜೆಕ್ಟ್ ಪ್ಲೂರಲ್ ಆಗೋದಿಲ್ಲ, ಅದನ್ನ ಸಿಂಗಲ್ ಯೂನಿಟ್ ಅಂತ ನೋಡ್ತೇವೆ. ಹಾಗಾಗಿ ಸಿಂಗುಲರ್ ವರ್ಬ್ ಅಂತ ಬರ್ತದೆ. So this is the second point. Okay, let us go for third point. Okay, students,
So the third point of subject verb agreement. So here, see the point here. If two or more designations, ಎರಡು ಅಥವಾ ಅದಕ್ಕಿಂತ ಹೆಚ್ಚಿಗೆ ಡೆಸಿಗ್ನೇಷನ್ಸ್ ಅಂದ್ರೆ ಹುದ್ದೆಗಳು, ಆರ್ ಟೈಟಲ್ಸ್, ಓಕೆ, ಅಥವಾ ಟೈಟಲ್ಸ್ಗಳು ರೆಫರ್ ಟು ಎ ಸಿಂಗಲ್ ಪರ್ಸನ್. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಹಿಯರ್ ಇಫ್ ಟೂ ಆರ್ ಮೋರ್ ಡೆಸಿಗ್ನೇಷನ್ಸ್, ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಹುದ್ದೆಗಳಾಗಿರ್ಬೋದು, ಟೈಟಲ್ಸ್ಗಳಾಗಿರ್ಬೋದು, ರೆಫರ್ ಟು ಎ ಸಿಂಗಲ್ ಪರ್ಸನ್, ಒಬ್ಬನೇ ವ್ಯಕ್ತಿಗೆ ಸೇರಿದ್ದಾಗಿದ್ದರೆ, ಒಬ್ಬನೇ ವ್ಯಕ್ತಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನ ನಿರ್ವಹಿಸ್ತಾ ಇದ್ದರೆ, ಅರ್ಥ ಆಯ್ತಾ? ಒಬ್ಬನೇ ವ್ಯಕ್ತಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನ ನಿರ್ವಹಿಸ್ತಾ ಇದ್ರೆ, ಅಥವಾ ಒಬ್ಬನೇ ವ್ಯಕ್ತಿಗೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಟೈಟಲ್ಸ್ ರೆಫರ್ ಮಾಡಿದ್ರೆ, ದ ಸಬ್ಜೆಕ್ಟ್ ರಿಮೈನ್ಸ್ ಸಿಂಗ್ಯುಲರ್ ಅಂಡ್ ಇಟ್ ಟೇಕ್ಸ್ ಸಿಂಗ್ಯುಲರ್ ಸಬ್ಜೆಕ್ಟ್, ಸಿಂಗ್ಯುಲರ್ ಒನ್. ಅವಾಗ ಸಬ್ಜೆಕ್ಟ್ ಏನಾಗುತ್ತೆ? ಸಿಂಗ್ಯುಲರ್ ಆಗಿರುತ್ತೆ ಅಂಡ್ ಇಟ್ ಟೇಕ್ಸ್ ಸಿಂಗ್ಯುಲರ್ ಒನ್. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಹುದ್ದೆಗಳಾಗಿರ್ಬೋದು ಅಥವಾ ಟೈಟಲ್ಸ್ಗಳಾಗಿರ್ಬೋದು, ಒಬ್ಬನೇ ವ್ಯಕ್ತಿಗೆ ಸೇರಿದ್ದಾಗಿದ್ದಾಗ ಓಕೆ, ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರುತ್ತೆ ಮತ್ತೆ ಅದು ಸಿಂಗ್ಯುಲರ್ ವರ್ಡ್ ತೆಗೆದುತ್ತೆ. ಎಕ್ಸಾಂಪಲ್ ನೋಡಿ, ದ ಗವರ್ನರ್ ಆಫ್ ಕರ್ನಾಟಕ, ಇಟ್ ಈಸ್ one designation, and chancellor of Kuvenpu University, it is another designation. So ಇಲ್ಲಿ ವರ್ಡ್ ನೋಡಿ, ಈಸ್ ಅಡ್ರೆಸ್ಸಿಂಗ್ ದ ಆಡಿಯನ್ಸ್. ಯಾರು ಮಾತಾಡ್ತಿದ್ದಾರೆ, ಅಡ್ರೆಸ್ ಮಾಡ್ತಿದ್ದಾರೆ ಆಡಿಯನ್ಸ್ ಅಂದ್ರೆ ಗವರ್ನರ್ ಆಫ್ ಕರ್ನಾಟಕ ಅಂಡ್ ಚಾನ್ಸಲರ್ ಆಫ್ ಕುವೆಂಪು ಯೂನಿವರ್ಸಿಟಿ. ಅಂದ್ರೆ ಯಾರು ಗವರ್ನರ್ ಆಗಿದ್ದಾರೋ ಅವರೇ ಚಾನ್ಸಲರ್ ಆಗಿದ್ದಾರೆ, ಕುವೆಂಪು ಯೂನಿವರ್ಸಿಟಿಯ ಚಾನ್ಸಲರ್ ಅವರೇ ಆಗಿದ್ದಾರೆ. ಸೇಮ್ ಪರ್ಸನ್, ದ ಸೇಮ್ ಪರ್ಸನ್ ಈಸ್ ಹ್ಯಾಂಡ್ಲಿಂಗ್ ದಿಸ್ ಟೂ ಡೆಸಿಗ್ನೇಷನ್ಸ್, ಟೂ ವರ್ಕ್ಸ್, ಗವರ್ನರ್ ಅಂಡ್ ಚಾನ್ಸಲರ್. ಇಬ್ರು ಒಬ್ಬ ವ್ಯಕ್ತಿ, ಗವರ್ನರ್ ಕೂಡ ಅವರೇ, ಚಾನ್ಸಲರ್ ಕೂಡ ಅವರೇ ಆಗಿರೋದ್ರಿಂದ ಸೇಮ್ ಪರ್ಸನ್ ಆಗಿರೋದ್ರಿಂದ ಇಲ್ಲಿ ಈಸ್ ಬರುತ್ತೆ. ನೋಡಿ, ಗವರ್ನರ್ ಆಫ್ ಕರ್ನಾಟಕ ಅಂಡ್ ಚಾನ್ಸಲರ್ ಆಫ್ ಕುವೆಂಪು ಯೂನಿವರ್ಸಿಟಿ. ಓಕೆ, ಚಾನ್ಸಲರ್ ಹುದ್ದೆ ಮತ್ತೆ ಗವರ್ನರ್ ಹುದ್ದೆಯನ್ನ ಒಬ್ಬನೇ ವ್ಯಕ್ತಿ ನಿರ್ವಹಿಸ್ತಾ ಇದ್ದಾರೆ. ಓಕೆ, ಆಗ ಅಂತ ಸಂದರ್ಭದಲ್ಲಿ ಸಬ್ಜೆಕ್ಟ್ ಏನಾಗುತ್ತೆ? ಸಿಂಗ್ಯುಲರ್ ಆಗುತ್ತೆ ಅಂಡ್ ಇಟ್ ಟೇಕ್ಸ್ ಸಿಂಗ್ಯುಲರ್ ವರ್ಬ್. ಈಸ್ ಅನ್ನೋದು ಸಿಂಗ್ಯುಲರ್ ವರ್ಬ್ ಆಗುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ದ ಪ್ರಿನ್ಸಿಪಾಲ್ ಅಂಡ್ ಲೆಕ್ಚರರ್ ಆಫ್ ಫಿಸಿಕ್ಸ್. ಪ್ರಿನ್ಸಿಪಾಲ್ ಅನ್ನೋದು ಒಂದು ಹುದ್ದೆ. ಸೊ ಲೆಕ್ಚರರ್ ಆಫ್ ಫಿಸಿಕ್ಸ್, it is another designation. Lecturer ಅನ್ನೋದು another designation, principal ಅನ್ನೋದು another designation. ಈ ಎರಡೂ ಕಾರ್ಯವನ್ನ ಒಬ್ಬನೇ ವ್ಯಕ್ತಿ ನಿರ್ವಹಿಸ್ತಾ ಇದ್ದಾಗ ನೋಡಿ, ಪ್ರಿಸೈಸ್, ಯಾರು ಫಂಕ್ಷನ್ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ, ಯಾರು ಪ್ರಿನ್ಸಿಪಾಲ್ ಆಗಿದ್ದಾರೋ, ಯಾರು ಫಿಸಿಕ್ಸ್ ಲೆಕ್ಚರರ್ ಆಗಿದ್ದಾರೋ ಅವರು ಈ ಫಂಕ್ಷನ್ ಅನ್ನ, ಅಧ್ಯಕ್ಷತೆಯನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪ್ರಿಸೈಸ್ ಅನ್ನೋದು ಸಿಂಗ್ಯುಲರ್ ವರ್ಬ್. ನೋಡಿ, ದ ಪ್ರಿನ್ಸಿಪಾಲ್ ಅಂಡ್ ಲೆಕ್ಚರರ್ ಆಫ್ ಫಿಸಿಕ್ಸ್ ಪ್ರಿಸೈಸ್ ದ ಫಂಕ್ಷನ್. ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಕ್ಲಿಯರ್? ಸೊ ದ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ದ ಥರ್ಡ್ ಪಾಯಿಂಟ್, ಡಿಯರ್ ಸ್ಟೂಡೆಂಟ್ಸ್, ದ ಥರ್ಡ್ ಪಾಯಿಂಟ್ ಏನಂತೆ, ಸೊ ಇಫ್ ಟೂ ಆರ್ ಮೋರ್ ಡೆಸಿಗ್ನೇಷನ್ಸ್ ಆರ್ ಟೈಟಲ್ಸ್ ರೆಫರ್ಸ್ ಟು ಎ ಸಿಂಗಲ್ ಪರ್ಸನ್, ಒಬ್ಬನೇ ವ್ಯಕ್ತಿಗೆ ಸೇರಿದಾಗ ದ ಸಬ್ಜೆಕ್ಟ್ ರಿಮೈನ್ಸ್ ಸಿಂಗ್ಯುಲರ್ ಅಂಡ್ ಇಟ್ ಟೇಕ್ಸ್ ದ ಸಿಂಗ್ಯುಲರ್ ವರ್ಬ್. ಕ್ಲಿಯರ್? Okay, dear students, the next point of subject verb agreement alli. So here, ನೋಡಿ, if the subject consists of two singular nouns connected by, okay, subject ಎರಡು ಸಿಂಗ್ಯುಲರ್ ನೌನ್ಸ್, ಓಕೆ, ರಾಮ ಅಥವಾ ರಹೀಮ್ ಇಟ್ಕೊಳ್ಳಿ, ಅವುಗಳು ಯಾವುದರಿಂದ ಕನೆಕ್ಟ್ ಆದಾಗ ಐದರ್ ಆರ್, ಓಕೆ, ನೈದರ್ ನಾಟ್ ಅಥವಾ ಓಆರ್ ಆರ್, ಇವುಗಳಿಂದ ಕನೆಕ್ಟ್ ಆದಾಗ ಯಾವುದಾದ್ರೂ ಎರಡು ಸಿಂಗ್ಯುಲರ್, ರಾಮ ಅಂಡ್ ರಹೀಮ್ ಅಂತ ಇಟ್ಕೊಳ್ಳಿ, ಈ ಎರಡು ಸಿಂಗ್ಯುಲರ್ ನೌನ್ಸ್ಗಳು ಯಾವುದರಿಂದ ಕನೆಕ್ಟ್ ಆದಾಗ ಸೆಂಟೆನ್ಸ್ ಆ ಪದಗಳು ಐದರ್ ಆರ್, ನೈದರ್ ನಾಟ್ ಅಥವಾ ಓಆರ್ ಆರ್,
ಇವುಗಳಿಂದ ಕನೆಕ್ಟ್ ಆದಾಗ ನೋಡಿ, ಇಟ್ ಈಸ್ ಅಂದ್ರೆ ಸಬ್ಜೆಕ್ಟ್ ಈಸ್ ಕನ್ಸಿಡರ್ಡ್ ಸಿಂಗ್ಯುಲರ್ ಅಂಡ್ ಇಟ್ ಟೇಕ್ಸ್ ಸಿಂಗ್ಯುಲರ್ ವರ್ಬ್. ಯಾವುದಾದ್ರೂ ಎರಡು ಸಿಂಗ್ಯುಲರ್ ನೌನ್ಸ್ಗಳು ಐದರ್ ಆರ್ ನೈದರ್ ನಾರ್ ಅಥವಾ ಓವರ್ ಇಂದ ಕನೆಕ್ಟ್ ಆದಾಗ ಆ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗುತ್ತೆ ಮತ್ತೆ ಇದು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನ ಸಿಂಗ್ಯುಲರ್ ವರ್ಬ್ ಅನ್ನ ತೆಗೆದುಕೊಳ್ಳುತ್ತೆ ಇಲ್ಲ. ಎಕ್ಸಾಂಪಲ್ ರಾಮ, it is a singular noun. Rahim is also a singular noun. These two nouns are connected by either or. Okay, Rama is a singular noun, Rahim is singular noun. These two are connected by either or. ಯಾವ್ದು ಕನೆಕ್ಟ್ ಇದೆ? ಐದರ್ ಆಗಿ ಕನೆಕ್ಟ್. ಸೊ ಆವಾಗ ಈ ಸಬ್ಜೆಕ್ಟ್ ಏನಾಗುತ್ತೆ? ಸಿಂಗ್ಯುಲರ್ ಆಗುತ್ತೆ. and it takes singular verb. It comes ಅನ್ನೋದು singular verb. Okay, either Rama or Rahim comes here. ಏನಾಗುತ್ತೆ? ರಾಮ ಅಥವಾ ರಹೀಮ್ ಇಬ್ಬರಲ್ಲಿ ಒಬ್ಬರು ಇಲ್ಲಿಗೆ ಬರುತ್ತಾರೆ. ಸೊ ಪ್ಲೀಸ್ ರಿಮೆಂಬರ್, ಐದರ್ ಆರ್ ಅನ್ನೋದು ಪಾಸಿಟಿವ್ ಸೆನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಇಬ್ಬರಲ್ಲಿ ಒಬ್ಬರು ಬರ್ತಾರೆ. ಐದರ್ ರಾಮ ಆರ್ ರಹೀಮ್ ಕಮ್ಸ್ ಹಿಯರ್. ಕಮ್ಸ್ ಅನ್ನೋದು ಸಿಂಗ್ಯುಲರ್ ವರ್ಬ್. ಕಮ್ಸ್ ಅನ್ನೋದು ಸಿಂಗ್ಯುಲರ್ ವರ್ಬ್. ಸೊ ಯಾವಾಗ ಎರಡು ಸಿಂಗ್ಯುಲರ್ ನೌನ್ಗಳು ಏನೋ ಐದರ್ ಆಗಿರ್ಬೋದು, ನೈದರ್ ನಾರ್ ಆಗಿರ್ಬೋದು, ಓವರ್ ಆಗಿಂದ ಕನೆಕ್ಟ್ ಆದಾಗ ಸಬ್ಜೆಕ್ಟ್ ರಿಮೈನ್ಸ್ ಸಿಂಗ್ಯುಲರ್ and it takes singular verb. Here two singular nouns are connected by either or, so that's why subject singular, verb also singular. Okay, so and either or it is used for positive sense. Here nodi, neither Rama nor Rahim. So these two singular nouns are connected by neither nor. Okay, neither nor. It is used for negative sense. ನೋಡಿ, ಇಲ್ಲೂ ಕೂಡ ವರ್ಬ್ ಸಿಂಗ್ಯುಲರ್ ಆಗಿದೆ. Okay, neither Rama nor Rahim comes here. ನೆಗೆಟಿವ್ ಸೆನ್ಸ್ ರಾಮ ಅಥವಾ ರಹೀಮ್ ಇಬ್ಬರಲ್ಲಿ ಒಬ್ಬರು ಇಲ್ಲಿಗೆ ಬರುವುದಿಲ್ಲ. ರಾಮನು ಬರೋದಿಲ್ಲ, ರಹೀಮ್ ಬರೋದಿಲ್ಲ. ಓಕೆ, here these two singular nouns connected by neither nor, so that's why subjects remain singular and it takes singular. So ಅದನ್ನು ಇದೇ ಬರೀ or ರಾಮ or ರಹೀಮ್ comes here. ರಾಮ ಅಥವಾ ರಹೀಮ್ ಇಲ್ಲಿಗೆ ಬರಬಹುದು. ನೋಡಿ ಏನಾಗಿದೆ, ವರ್ಬ್ ಸಿಂಗ್ಯುಲರ್ ಆಗಿದೆ. ಸೊ ಇಲ್ಲಿ ಮೂರು ಸೆಂಟೆನ್ಸ್ ವರ್ಬ್ ಸಿಂಗ್ಯುಲರ್ ಆಗಿರುತ್ತೆ. ಯಾಕೆಂದ್ರೆ these two nouns, singular nouns connected by either or, neither nor, or ಬರೀ or ಇಂದ ಕನೆಕ್ಟ್ ಆದಾಗ. ಕ್ಲಿಯರ್? ಸೊ here ನೋಡಿ, ಫಿಫ್ತ್ ಪಾಯಿಂಟ್ ಏನಿರುತ್ತೆ ಸಬ್ಜೆಕ್ಟ್ ವರ್ಬಲ್ಲಿ, ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಪಾಯಿಂಟ್ ಫಿಫ್ತ್ ಪಾಯಿಂಟ್. ಏನು however, ಏನೋ ಈ ಎರಡು ನೌನ್ಗಳು ಓಕೆ ಏನೋ ಐದರ್ ಆರ್ ನೀದರ್ ನಾಟ್ ವರ್ಡ್ ಕನೆಕ್ಟೆಡ್ ಆಗಿ ಕೂಡ ನೋಡಿ. however, if one of the noun is plural, if ಎರಡು ಸಿಂಗ್ಯುಲರ್, ರಾಮ ರಹೀಮ್ ಎರಡು ಸಿಂಗ್ಯುಲರ್, ಅದರಲ್ಲಿ ಎರಡರಲ್ಲಿ ಒಂದು ಸಿಂಗ್ಯುಲರ್ ಒಂದು ಪ್ಲೂರಲ್ ಆಗಿದ್ದಾಗ ಏನ್ ಮಾಡಬೇಕು ನೋಡಿ. ಈ nouns is singular, one of the nouns is plural, the verb agrees with the subject nearest it. ಏನಂತಂದ್ರೆ the verb agrees with the subject nearest it. ಎರಡರಲ್ಲಿ ಒಂದು ಪ್ಲೂರಲ್ ಆಗಿತ್ತು, ಈಗ ಎರಡು ಸಿಂಗ್ಯುಲರ್ ಇದೆ, ರಾಮ ಕೂಡ ಸಿಂಗ್ಯುಲರ್, ರಹೀಮ್ ಕೂಡ ಸಿಂಗ್ಯುಲರ್, ನೋ ಪ್ರಾಬ್ಲಮ್. ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರುತ್ತೆ, ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನ ವರ್ಬ್ ಅನ್ನ ತಗೊಳ್ಬೇಕು. ಎರಡರಲ್ಲಿ ಒಂದು ಸಿಂಗ್ಯುಲರ್ ಆಗಿದೆ, ಒಂದು ಪ್ಲೂರಲ್ ಆಗಿದೆ, ಏನ್ ಮಾಡಬೇಕು ಅಂತ ನೋಡಿ. ಇಲ್ಲಿ ಎಕ್ಸಾಂಪಲ್ ನೋಡಿ, ಐದರ್ ರಾಮ singular, Rama singular, his friends plural. ಓಕೆ, ಮೇಲ್ಗಡೆ ಎರಡು ಸಿಂಗ್ಯುಲರ್ ಆಗಿತ್ತು, ಇಲ್ಲಿ ರಾಮ ಸಿಂಗ್ಯುಲರ್, ಫ್ರೆಂಡ್ಸ್ ಪ್ಲೂರಲ್. These two nouns are connected by either or. ಇಲ್ಲಿ ಒಂದು ಸಿಂಗ್ಯುಲರ್ ನೌನ್ ಇದೆ, ಇನ್ನೊಂದು ಪ್ಲೂರಲ್ ಇದೆ. ಇಲ್ಲಿ ಎರಡು ಸಿಂಗ್ಯುಲರ್ ನೌನ್ ಇತ್ತು, ಇಲ್ಲಿ ಒಂದು ಸಿಂಗ್ಯುಲರ್ ನೌನ್ ಇದೆ ಅಂಡ್ ಅನದರ್ ಪ್ಲೂರಲ್. ಆಗ ವರ್ಬ್ ಯಾವುದಕ್ಕೆ ಅಗ್ರಿ ಆಗುತ್ತೆ ಅಂತ ಹೇಳ್ತಾರೆ, ದ ವರ್ಬ್ ಅಗ್ರೀಸ್ ವಿತ್ ದಿ ನಿಯರೆಸ್ಟ್ ಸಬ್ಜೆಕ್ಟ್. ಇವೆರಡರಲ್ಲಿ
ಯಾವುದು ನಿಯರ್ ಆಗುತ್ತೆ ಅದಕ್ಕೆ ಅಗ್ರಿ ಆಗುತ್ತೆ. ಇಲ್ಲಿ ಫ್ರೆಂಡ್ಸ್ ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ಇಲ್ಲಿ ಕಮ್ ಅನ್ನೋದು ಪ್ಲೂರಲ್ ಆಗುತ್ತೆ. ಪ್ಲೂರಲ್ ಕಮ್ ಅನ್ನೋದು ಪ್ಲೂರಲ್, ಕಮ್ಸ್ ಅನ್ನೋದು ಸಿಂಗುಲರ್, ಕಮ್ ಅನ್ನೋದು ಪ್ಲೂರಲ್. ಯಾಕೆಂದ್ರೆ ಈ ಇಯರ್ ದ ವರ್ಡ್ ಅಗ್ರೀಸ್ ವಿತ್ ದಿ ನಿಯರೆಸ್ಟ್ ಸಬ್ಜೆಕ್ಟ್ ಫ್ರೆಂಡ್ಸ್ ಅಂತ. ಇಲ್ಲಿ ರಾಮ ಇಂಪಾರ್ಟೆಂಟ್. ಓಕೆ ನೋಡಿ, ಐದರ್ ರಾಮ ಆರ್ his friends come here. Here the come word agrees with nearest subject ಯಾವಪ್ಪ ಅಂದ್ರೆ his friends. ಒಂದ್ ವೇಳೆ ಸೆಂಟೆನ್ಸ್ ಉಲ್ಟಾ ಮಾಡಿದ್ರೆ ನೋಡಿ, either his friends or Rama, ಅವಾಗ ಇಲ್ಲಿ ಕಮ್ಸ್ ಆಗುತ್ತೆ. ಈ ಫ್ರೆಂಡ್ಸ್ ಜೊತೆ ರಾಮ ಬಂದಿದ್ರೆ ಇದು ಕಮ್ಸ್ ಆಗುತ್ತೆ. ಓಕೆ, ಅನೇಕ ಎಕ್ಸಾಂಪಲ್ ನೋಡಿ, neither the trains nor the bus ನೋಡಿ is running because bus is singular, trains plural. ಎರಡರಲ್ಲಿ ಒಂದು ಪ್ಲೂರಲ್ ಇದೆ, ಎರಡು ನೌನ್ಗಳಲ್ಲಿ ಒಂದು ಪ್ಲೂರಲ್ ಇದೆ. ಯಾವ ಟ್ರೈನ್ಸ್ ಅನ್ನೋದು ಪ್ಲೂರಲ್ ಇದೆ, ಬಸ್ ಅನ್ನೋದು ಸಿಂಗುಲರ್ ಇದೆ. ವರ್ಬ್ ಯಾವುದಕ್ಕೆ ಅಗ್ರಿ ಆಗುತ್ತೆ ಅಂದ್ರೆ ಓಕೆ ನಿಯರೆಸ್ಟ್ ಸಬ್ಜೆಕ್ಟ್ ಯಾವುದು ಬಸ್. ಹಾಗಾಗಿ ಬಸ್ ಅಂತ ಸಿಂಗುಲರ್ ಇರೋದ್ರಿಂದ ಇಲ್ಲಿ ಈಸ್ ಅಂತ ಬರುತ್ತೆ. ಅಕಸ್ಮಾತ್ ನಾವು ಉಲ್ಟಾ ಮಾಡಿದ್ರೆ ನೀದರ್ ದ ಬಸ್ ನಾಟ್ ದ ಟ್ರೈನ್ಸ್, ಬಸ್ ಜಾಗದಲ್ಲಿ ಟ್ರೈನ್ಸ್ ಅಂತ ಬರ್ತದೆ, ಇಲ್ಲಿ ಆರ್ ಅಂತ ಬರೋದು, ಆರ್ ರನ್ನಿಂಗ್ ಟುಡೇ ಅಂತ ಬರುತ್ತೆ. ಸೊ ಕ್ಲಿಯರ್ ಡಿಯರ್ ಸ್ಟೂಡೆಂಟ್ಸ್? ಏನಂತಂದ್ರೆ if the subject consists of two singular nouns, subject ಎರಡು ಸಿಂಗುಲರ್ ನೌನ್ಸ್ ಇದ್ದಾಗ ಅದು ಯಾವ್ದನ್ನ ಕನೆಕ್ಟ್ ಆದಾಗ ಐದರ್ ಆರ್ ನೈದರ್ ನಾರ್ ಅಥವಾ ಓರ್ ಇಂದ ಕನೆಕ್ಟ್ ಆದಾಗ ಅದು ಎರಡು ಸಿಂಗುಲರ್ ಆಗಿರಬೇಕು. ಅವಾಗ ಸಮಸ್ಯೆ ಇಲ್ಲ, ಸಬ್ಜೆಕ್ಟ್ ಸಿಂಗುಲರ್ ಆಗಿದ್ರೆ ಸಿಂಗುಲರ್ ವರ್ಬನೇ ತೆಗೆದುಕೊಳ್ಳಿ. ಆದರೆ ಎರಡರಲ್ಲಿ ಎರಡು ನೌನ್ಸ್ ಗಳಲ್ಲಿ ಒಂದು ಸಿಂಗುಲರ್ ಒಂದು ಪ್ಲೂರಲ್ ಆಗಿದ್ದಾಗ ವರ್ಬ್ ಯಾವ್ದಕ್ಕೆ ಅಗ್ರಿ ಆಗುತ್ತೆ ಅಂದ್ರೆ ನಿಯರೆಸ್ಟ್ ಸಬ್ಜೆಕ್ಟ್ ಗೆ. ಇಲ್ಲಿ ನಿಯರೆಸ್ಟ್ ಸಬ್ಜೆಕ್ಟ್ ಪ್ಲೂರಲ್ ಇದೆ, ಹಾಗಾಗಿ ಪ್ಲೂರಲ್ ವರ್ಬ್. ಇಲ್ಲಿ ನಿಯರೆಸ್ಟ್ ಸಬ್ಜೆಕ್ಟ್ ಸಿಂಗುಲರ್ ಇದೆ, ಹಾಗಾಗಿ ಸಿಂಗುಲರ್ ವರ್ಬ್ ಅನ್ನ ಯೂಸ್ ಮಾಡ್ತೇವೆ. ಓಕೆ, shall I take another point? Okay, students, now the sixth point in subject verb agreement. So ಏನಂತೆ ಸಿಕ್ಸ್ ಪಾಯಿಂಟ್ ಅಂದ್ರೆ when two nouns ಮತ್ತೆ ಎರಡು nouns connected by words, ಯಾವುಗಳಿಂದ ಕನೆಕ್ಟ್ ಆದಾಗ ಇಲ್ಲಿ ಓಕೆ ಫಸ್ಟ್ ಒನ್ ಅಲಾಂಗ್ ವಿತ್, ಇವುಗಳಿಂದ ಎರಡು nouns ಗಳು ಕನೆಕ್ಟ್ ಆಗುತ್ತೆ, ಅಥವಾ ಟುಗೆದರ್ ವಿತ್ ಇಂದ ಕನೆಕ್ಟ್ ಆಗ್ಬೋದು, ಆಸ್ ವೆಲ್ ಆಸ್ ಇಂದ ಕನೆಕ್ಟ್ ಆಗ್ಬೋದು, ಅಥವಾ ಇನ್ ಅಡಿಷನ್ ಟು ಇಂದ ಕನೆಕ್ಟ್ ಆಗ್ಬೋದು, ಅಥವಾ ಬಿಸೈಡ್ಸ್ ಇಂದ ಕನೆಕ್ಟ್ ಆಗ್ಬೋದು. ಓಕೆ, ಯಾವ್ದಿಂದ ಕನೆಕ್ಟ್ ಆಗ್ಬೋದು? ಅಲಾಂಗ್ ವಿತ್ ಟೂ ನೌನ್ಸ್ ಕನೆಕ್ಟೆಡ್ ಬೈ, ಯಾವ್ದಿಂದ ಅಲಾಂಗ್ ವಿತ್ ಇಂದ ಆಗ್ಬೋದು, ಟುಗೆದರ್ ವಿತ್ ಇಂದ ಕನೆಕ್ಟ್ ಆಗ್ಬೋದು, ಆಸ್ ವೆಲ್ ಆಸ್ ಇಂದ ಕನೆಕ್ಟ್ ಆಗ್ಬೋದು, ಇನ್ ಅಡಿಷನ್ ಟು ಇಂದ ಕನೆಕ್ಟ್ ಆಗ್ಬೋದು, ಅಥವಾ ಬಿಸೈಡ್ಸ್. ಈ ಪದಗಳಿಂದ ಯಾವುದಾದ್ರೂ ಎರಡು ನಾಮಪದಗಳು ಓಕೆ ಕನೆಕ್ಟ್ ಆದಾಗ ಫಸ್ಟ್ ನಾವು ಡಿಟರ್ಮೈನ್ಸ್ ದಿ ಫಾರ್ಮ್ ಆಫ್ ದಿ ವರ್ಬ್. ಮೊದಲಿಗೆ ಏನು ಯೂಸ್ ಮಾಡ್ತೀವಲ್ಲ ಆ ನಾವು ವರ್ಬ್ ಅನ್ನ ಡಿಸೈಡ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಹಿಯರ್ ದ ಪ್ರೈಮ್ ಮಿನಿಸ್ಟರ್, ಓಕೆ ದ ಪ್ರೈಮ್ ಮಿನಿಸ್ಟರ್ ಇಸ್ ಅ ನೌನ್. And here another noun is cabinet colleagues. Okay, another noun is cabinet colleagues. Prime Minister and cabinet colleagues. His cabinet colleagues. These two are connected by. ಯಾವ್ದನ್ನ ಕನೆಕ್ಟ್ ಮಾಡಿದ್ವಿ? Along with. These two are connected by along with ಯಾವುದು? Prime Minister and his cabinet colleagues. ಈಗ ವರ್ಬ್ ಪ್ರೈಮ್ ಮಿನಿಸ್ಟರ್ ನೋಡಿ ನಾವು ಬಳಕೆ ಮಾಡಬೇಕು, ಅಥವಾ ಕ್ಯಾಬಿನೆಟ್ ಕೊಲೀಗ್ಸ್ ಪ್ಲೂರಲ್, ಪ್ರೈಮ್ ಮಿನಿಸ್ಟರ್ ಸಿಂಗುಲರ್. ಒಂದು ಪ್ಲೂರಲ್ ಇದೆ, ಒಂದು ಸಿಂಗುಲರ್ ಇದೆ. ಓಕೆ, ಬೇರೆ ಯಾವ್ದಿಂದ ಕನೆಕ್ಟ್ ಆಗಿದೆ? ಅಲಾಂಗ್ ವಿತ್ ಇಂದ ಕನೆಕ್ಟ್ ಆಗಿದೆ. ಈಗ ನಾವು ಯೂಸ್ ಮಾಡತಕ್ಕಂತ ವರ್ಬ್ ಕೊಲೀಗ್ಸ್ ಇಟ್ಕೊಂಡು ಯೂಸ್ ಮಾಡಬೇಕು, ಪ್ರೈಮ್ ಮಿನಿಸ್ಟರ್ ಇಟ್ಕೊಂಡು ಯೂಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಾವು ಹೇಳ್ತಾರೆ
ಫಸ್ಟ್ ಡಿಟರ್ಮೈನ್ಸ್ ದಿ ಫಾರ್ಮ್ಸ್ ಆಫ್ ದಿ ವರ್ಬ್ ಅಂದ್ರೆ ಸೊ ಪ್ರೈಮ್ ಮಿನಿಸ್ಟರ್ಗೆ ನಾವು ವರ್ಬ್ ಅನ್ನು ಡಿಸೈಡ್ ಮಾಡಬೇಕಾಗ್ತದೆ. ಓಕೆ, ಈಗ ಪ್ರೈಮ್ ಮಿನಿಸ್ಟರ್ ಇಸ್ ಸಿಂಗುಲರ್, ದಟ್ಸ್ ವೈ ಇಲ್ಲಿ ನಾವು ಏನು ಯೂಸ್ ಮಾಡ್ತೇವೆ, ಸಿಂಗುಲರ್ ವರ್ಬ್ ಅನ್ನು ಯೂಸ್ ಮಾಡ್ತೇವೆ ಹ್ಯಾಸ್ ಅಂತ. ಓಕೆ, ಪ್ರೈಮ್ ಮಿನಿಸ್ಟರ್ along with his cabinet colleagues has arrived. Okay, ಅಥವಾ the prime minister as well as along with that very ವಿಕಲ್ಪ ಬಳಕೆ ಮಾಡ್ಕೊಳ್ಳಿ, as well as his cabinet colleagues has arrived. ಯಾವಾಗಲೂ ಬಳಕೆ ಮಾಡ್ಕೊಳ್ಳಿ. ಓಕೆ, ನೋಡಿ, ಒಂದು ವೇಳೆ ನಾವು ಉಲ್ಟಾ ಮಾಡಿದ್ರೆ ಈ ಪ್ರೈಮ್ ಮಿನಿಸ್ಟರ್ ಜಾಗದಲ್ಲಿ ಫಸ್ಟ್ his cabinet colleagues along with, ಓಕೆ, ಏನೋ ಪ್ರೈಮ್ ಮಿನಿಸ್ಟರ್ ಹಂಗೆ ಉಲ್ಟಾ ಮಾಡಿದಾಗ ಇಲ್ಲೇನ್ ಬರುತ್ತೆ, ಹ್ಯಾವ್ ಬರುತ್ತೆ. ಯಾಕಂದ್ರೆ ಕ್ಯಾಬಿನೆಟ್ ಕೊಲೀಗ್ಸ್ ಫಸ್ಟ್ ಬಳಕೆ ಮಾಡಿದಾಗ ಇಲ್ಲಿ ಹ್ಯಾವ್ ಬರುತ್ತೆ. ಓಕೆ, ಕ್ಯಾಬಿನೆಟ್ ಕೊಲೀಗ್ಸ್ ಅಂತ ಫಸ್ಟ್ ಮಾಡಿದಾಗ ಇಲ್ಲಿ ಹ್ಯಾವ್ ಬರುತ್ತೆ. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಅಂತ ಫಸ್ಟ್ ಯೂಸ್ ಮಾಡಿದಾಗ ಪ್ರೈಮ್ ಮಿನಿಸ್ಟರ್ ಸಿಂಗುಲರ್ ಆಗುತ್ತೆ, ಹಾಗಾಗಿ ಇಲ್ಲಿ ಹ್ಯಾಸ್ ಬರುತ್ತೆ. ನೋಡಿ, ಪ್ರೈಮ್ ಮಿನಿಸ್ಟರ್ ಅಲಾಂಗ್ ವಿತ್ ಹಿಸ್ ಕ್ಯಾಬಿನೆಟ್ ಕೊಲೀಗ್ಸ್ ಹ್ಯಾಸ್ ಅರೈವ್ಡ್. ಹ್ಯಾಸ್ ಅಂದ್ರೆ ಸಿಂಗುಲರ್, ಯಾಕೆಂದ್ರೆ ಪ್ರೈಮ್ ಮಿನಿಸ್ಟರ್ ಅಂತ ಸಿಂಗುಲರ್ ಆಗಿರುತ್ತೆ. ಅದೇ ರೀತಿ ನಾವು ಯಾವುದೇ ಎರಡು ನೌನ್ಸ್ ಗಳನ್ನ ಅಲಾಂಗ್ ವಿತ್ ಆಗಿರ್ಬೋದು, ಟುಗೆದರ್ ವಿತ್ ಆಗಿರ್ಬೋದು, ಆಸ್ ವೆಲ್ ಆಸ್ ಆಗಿರ್ಬೋದು, ಇನ್ ಅಡಿಷನ್ ಟು ಆಗಿರ್ಬೋದು, ಬಿಸೈಡ್ಸ್ ಆಗಿರ್ಬೋದು, ಇವುಗಳನ್ನ ಇಟ್ಕೊಂಡು ನಾವು ಸಬ್ಜೆಕ್ಟ್ ಇದರಲ್ಲಿ ಎರಡು ನೌನ್ಸ್ ಗಳನ್ನ ಜೋಡಣೆ ಮಾಡಿದಾಗ ಮೊದಲು ಯೂಸ್ ಮಾಡತಕ್ಕಂತಹ ನಾವೇ ವರ್ಬ್ ಅನ್ನ ಡಿಟರ್ಮೈನ್ ಮಾಡುತ್ತೆ ಅಂದ್ರೆ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ನಾವು ಸಿಂಗುಲರ್ ಆಗಿದ್ರೆ ವರ್ಬ್ ಸಿಂಗುಲರ್ ಆಗಿರುತ್ತೆ, ಈಗ ಫಸ್ಟ್ ನಾವು ಪ್ಲೂರಲ್ ಆಗಿದ್ರೆ ವರ್ಬ್ ಪ್ಲೂರಲ್ ಆಗಿರುತ್ತೆ. ಸೊ ದಿಸ್ ಇಸ್ ದಿ 6th point, dear students. So today in subject verb agreement we have learned 6 points. ಒಂದು, ಎರಡು ನಾಮಪದಗಳು. ಫಸ್ಟ್ ಪಾಯಿಂಟ್ ಏನಂತಂದ್ರೆ ಎರಡು ನಾಮಪದಗಳನ್ನ ಕಂಜಂಕ್ಷನ್ ಅಂಡಿಂದ ಜೋಡಿಸಿದಾಗ ವರ್ಬ್ ಪ್ಲೂರಲ್ ಆಗಿರುತ್ತೆ ಅಂತ ನೋಡಿದ್ವಿ. ಕೆಲವೊಮ್ಮೆ ಕಂಜಂಕ್ಷನ್ ಅಂಡಿಂದ ಕನೆಕ್ಟ್ ಮಾಡಿದ್ರು ಕೂಡ ಸಬ್ಜೆಕ್ಟ್ ಅನ್ನ ಸಿಂಗಲ್ ಯೂನಿಟ್ ಅಂತ ನೋಡ್ತೇವೆ. ಫಾರ್ ಎಕ್ಸಾಂಪಲ್ ಬ್ರೆಡ್ ಅಂಡ್ ಬಟರ್, ಓಕೆ, ಈಸ್ ಮೈ ಫೇವರೇಟ್ ಸ್ನಾಕ್ಸ್ ಅಂತ ನೋಡ್ತೇವೆ ಅಲ್ವಾ. ಸೊ ಅದು ಸೆಕೆಂಡ್ ಪಾಯಿಂಟ್. ಆದ್ರೆ ಯಾವುದಾದರೂ ಎರಡು ಡೆಸಿಗ್ನೇಷನ್ಸ್ಗಳು ಒಬ್ಬನೇ ವ್ಯಕ್ತಿಗೆ ರೆಫರ್ ಮಾಡ್ತಾ ಇದ್ರೆ ಅವಾಗೂ ಕೂಡ ಸಬ್ಜೆಕ್ಟ್ ಸಿಂಗುಲರ್ ಆಗಿರುತ್ತೆ, ವರ್ಬ್ ಸಿಂಗುಲರ್ ಆಗಿರುತ್ತೆ ಅಂತ ನೋಡ್ಕೊಂಡ್ವಿ. ಸೊ ಅದೇ ರೀತಿ ಇಫ್ ಟೂ ಸಿಂಗುಲರ್ ನೌನ್ಸ್ ಆರ್ ಕನೆಕ್ಟೆಡ್ ಬೈ ಐದರ್ ಆರ್, ನೀದರ್ ನಾಟ್ ಅಥವಾ ಓಆರ್ ಇಂದ ಕನೆಕ್ಟ್ ಆದಾಗ ಸಬ್ಜೆಕ್ಟ್ ಸಿಂಗುಲರ್ ಆಗಿರುತ್ತೆ, ವರ್ಬ್ ಸಿಂಗುಲರ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನೀದರ್ ನಾಟ್, ಐದರ್ ಆರ್ ಅಥವಾ ಆರ್ ಅಲ್ಲಿ ಎರಡರಲ್ಲಿ ಒಂದು, ಓಕೆ, ಸಿಂಗುಲರ್ ಇದ್ದು ಒಂದು ಪ್ಲೂರಲ್ ಇದೆ. ಓಕೆ, ವರ್ಬ್ ಯಾವ್ದು ಅಗ್ರೆ ಅಂದ್ರೆ ನಿಯರೆಸ್ಟ್ ಸಬ್ಜೆಕ್ಟ್ ಯಾವ್ದು ನಿಯರ್ ಅಂತ ಅಲ್ಲಿ ನನ್ನ ಎಕ್ಸಾಂಪಲ್ ತೋರಿಸೋ ಆ ನಿಯರೆಸ್ಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿ ಆಗುತ್ತೆ ಅಂತ ಅಂದ್ವಿ. ಸೊ ಅದೇ ರೀತಿ ಸೊ 6th ಪಾಯಿಂಟ್ ಅಲ್ಲಿ ಸೊ ಯಾವ ಎರಡು ನಾಮಪದಗಳು ಟುಗೆದರ್ ವಿತ್, ಅಲಾಂಗ್ ವಿತ್, ಆಸ್ ವೆಲ್ ಆಸ್, ಇನ್ ಅಡಿಷನ್ ಟು, ಬಿಸೈಡ್ಸ್ ಇವುಗಳಿಂದ ಕನೆಕ್ಟ್ ಮಾಡಿದಾಗ ಇನಿಷಿಯಲ್ ನೌನ್, ಇನಿಷಿಯಲ್ ಸಬ್ಜೆಕ್ಟ್ ಡಿಟರ್ಮೈನ್ಸ್ ದ ವರ್ಬ್ ಅಂತ ಹೇಳ್ಬೋದು. Okay, shall stop here, shall continue in the next class. Thank you.